ಇದಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ನಿಂತಿರುವಂತೆ ಆಪರೇಷನ್ ಕಮಲದ ಕಸರತ್ತು. ನಿನ್ನೆಯೂ ಕಾಂಗ್ರೆಸ್ ಶಾಸಕರೊಬ್ಬರಿಗೆ ಕರೆ ಮಾಡಿ ಆಮಿಷ ಒಡ್ಡಲಾಗಿದೆ. ದೊಡ್ಡ ಗಿಫ್ಟ್ ಕೊಡುವ ಆಮಿಷ ಒಡ್ಡಿರುವಂತಹ ಬಿಜೆಪಿ ನಾಯಕರು ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ಗಿಫ್ಟ್ ಎಲ್ಲಿಗೆ ತಲುಪಿಸಲಿ ಅಂತ ಕರೆ ಮಾಡಿದ್ರಂತೆ ಬಿಜೆಪಿ ನಾಯಕರು. ಅದು ಅಂತಿಂತ ಗಿಫ್ಟ್ ಅಲ್ವಂತೆ, ದೊಡ್ಡ ಗಿಫ್ಟ್ ಅಂತೆ. ವಿಧಾನಸೌಧದಲ್ಲಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೊಸ ಬಾಂಬ್. ಆಪರೇಷನ್ ಕಮಲ ಮಾಡಿಕೊಳ್ಳಲಿ, ಅವರ ಗಿಫ್ಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಟು ಬಿಡಿ ಅಂತ ಅವರಿಗೆ ನಾನು ಹೇಳಿದ್ದೇನೆ. ವಿಧಾನಸೌಧದಲ್ಲಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತುಗಳ ಆಧಾರದ ಮೇಲೆ ಈಗ ಒಂದು ಮಾಹಿತಿ ನಿಮ್ಮ TV5ಗೆ ಅಪ್ಡೇಟ್ ಆಗ್ತಾ ಇದೆ. ಆಪರೇಷನ್ ಕಮಲ ಮಾಡಿಕೊಳ್ಳಲಿ, ಅದು ಬೇಡ, ಆದರೆ ಈ ಹೇಳಿಕೆ ಕೊಡೋದರ ಮೂಲಕ ರಾಜ್ಯದಲ್ಲಿ ಆಪರೇಷನ್ ಕಮಲದ ಕಸರತ್ತು ನಿಂತಿಲ್ವಂತೆ ಅನ್ನೋ ಮಾತುಗಳು ಕೂಡ ಈಗ ಹರಿದಾಡ್ತಾ ಇದ್ದಾವೆ. ನಿನ್ನೆಯೂ ಕಾಂಗ್ರೆಸ್ ಶಾಸಕರೊಬ್ಬರಿಗೆ ಕರೆ ಮಾಡಿ ಆಮಿಷ ಒಡ್ಡಲಾಗಿದೆ. ದೊಡ್ಡ ಗಿಫ್ಟ್ ಕೊಡುವ ಆಮಿಷ ಒಡ್ಡಿರುವಂತಹ ಬಿಜೆಪಿ ನಾಯಕರು ಅನ್ನೋ ಮಾತುಗಳನ್ನು ಆಡಿದ್ದಾರೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಗಿಫ್ಟ್ ಎಲ್ಲಿಗೆ ತಲುಪಿಸಲಿ ಅಂತ ಕರೆ ಮಾಡಿದ್ರಂತೆ ಬಿಜೆಪಿ ನಾಯಕರು. ಅದು ಅಂತಿಂತ ಗಿಫ್ಟ್ ಅಲ್ವಂತೆ, ದೊಡ್ಡ ಗಿಫ್ಟ್ ಅಂತೆ. ಹೀಗೆ ಹೊಸ ಬಾಂಬ್ ಹಾಕಿದ್ದಾರೆ ವಿಧಾನಸೌಧದಲ್ಲಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಆಪರೇಷನ್ ಕಮಲ ಮಾಡಿಕೊಳ್ಳಲಿ, ಅವರ ಗಿಫ್ಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ ಅಂತ ಅವರಿಗೆ ನಾನು ಹೇಳಿದ್ದೇನೆ. ವಿಧಾನಸೌಧದಲ್ಲಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈ ಹೇಳಿಕೆಯನ್ನು ಕೊಡೋದರ ಮೂಲಕ ಮತ್ತೆ ಆಪರೇಷನ್ ಕಮಲ ಅನ್ನುವ ಶಬ್ದ ಸದ್ದು ಮಾಡ್ತಾ ಇದೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಒಂದು ರೀತಿಯಾದಂಥ ಘಟನೆಗಳು ನಡೀತಾ ಇದ್ದಾವೆ. ಅಲ್ಲಿ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯಿತು ಅನ್ನುವ ರೀತಿ ಇವರ ಹುಚ್ಚಾಟಗಳಿಗೆ ಸಾಕ್ಷಿಯಾದಂಥ ಈಗಲ್ಟನ್ ರೆಸಾರ್ಟ್ನ ಪ್ರಕರಣವನ್ನು ಗಮನಿಸಿ ಮುಂದುವರೆದ ಭಾಗ ಎನ್ನುವಂತೆ ಇಲ್ಲಿ ಒಂದು ದೊಡ್ಡ ಡ್ಯಾಮೇಜ್ ಆಗಿದೆ, ಪಕ್ಷಕ್ಕೆ ಹಾನಿಯಾಗಿದೆ, ನಷ್ಟ ಉಂಟಾಗಿದೆ. ಆ ನಷ್ಟವನ್ನು ಹೇಗೆ ಭರಿಸ್ತಾರೆ, ಡ್ಯಾಮೇಜ್ ಕಂಟ್ರೋಲ್ ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದನ್ನು ಕೂಡ ಅವರು ಗಮನಿಸಬೇಕಾಗಿದೆ. ಆದರೆ ಎಲ್ಲವನ್ನೂ ಕೂಡ ಜನರ ಕಣ್ಣಿಗೆ ಮಣ್ಣೆರ್ಚೋ ಕೆಲಸವನ್ನು ಮಾಡದೇ ಇರಲಿ ಅನ್ನುವ ಅಪೇಕ್ಷೆ ಜನರದ್ದಿರುತ್ತೆ. ಯಾಕಂತ ಹೇಳಿದ್ರೆ ಒಂದು ಸಕಾರಾತ್ಮಕ ಬೆಳವಣಿಗೆಗಳನ್ನೇ ನೋಡ್ತಾ ಇಲ್ಲ. ಅಲ್ಲಿ ಜಟಾಪಟಿ, ಇಲ್ಲಿ ಜಟಾಪಟಿ, ಆ ಕಮಲ, ಈ ಆಪರೇಷನ್ನು, ಈ ಹಸ್ತ, ಈ ತೆನೆ ಅನ್ನುವ ಒಂದಿಷ್ಟು ಗೋಜಲುಗಳಿದ್ದಾವಲ್ಲ, ಆ ಗೋಜಲುಗಳನ್ನು ಜನ ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ. ಮಾಧ್ಯಮಗಳು ಅದನ್ನು ತೋರಿಸಿದರೆ, ಇರೋದನ್ನು ತೋರಿಸಿದರೆ ಅವರಿಗೆ ಕೋಪ ಬರುತ್ತೆ. ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂಥ ಅನೇಕ ಘಟನಾವಳಿಗಳನ್ನು ಕೂಡ ಈಗಾಗಲೇ ನೀವು ಅಬ್ಸರ್ವ್ ಮಾಡಿದ್ದೀರಿ ವೀಕ್ಷಕರೇ. ಈಗ ಎಚ್.ಡಿ. ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಿನ್ನೆಯೂ ಕಾಂಗ್ರೆಸ್ ಶಾಸಕರೊಬ್ಬರಿಗೆ ಕರೆ ಮಾಡಿ ಆಮಿಷ ಒಡ್ಡಲಾಗಿದೆ ಅನ್ನೋ ಮಾತುಗಳನ್ನಾಡಿದ್ದಾರೆ. ದೊಡ್ಡ ಗಿಫ್ಟ್ ಕೊಡುವ ಆಮಿಷ ಒಡ್ಡಿದ್ದಾರಂತೆ ಬಿಜೆಪಿ ನಾಯಕರು. ಆದರೂ ಗಿಫ್ಟ್ ಆದರೂ ಏನು, ಯಾವ ಥರದ ಗಿಫ್ಟು? ದೊಡ್ಡ ಗಿಫ್ಟ್ ಅಂದರೆ ದೊಡ್ಡವರಿಗೆಲ್ಲ ಯಾವ ದೊಡ್ಡದು, ಅದು ಎಷ್ಟರ ಮಟ್ಟಿಗೆ ದೊಡ್ಡದು ಅನ್ನುವ ಕುತೂಹಲ ಸಹಜವಾಗಿ ನಮ್ಮಲ್ಲಿ ಕಾಡುತ್ತೆ. ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈಗ ಒಂದು ಹೊಸ ಬಾಂಬ್ ಹಾಕಿದ್ದಾರೆ. ರಾಜ್ಯದಲ್ಲಿ ಆಪರೇಷನ್ ಕಮಲದ ಕಸರತ್ತು ಇನ್ನೂ ನಿಂತಿಲ್ಲ, ಅದಕ್ಕೆ ಪೂರಕ ಅನ್ನುವಂತೆ, ಅದಕ್ಕೆ ಸಾಕ್ಷಿ ಅನ್ನುವಂತೆ ಕಾಂಗ್ರೆಸ್ ಶಾಸಕರೊಬ್ಬರಿಗೆ ಕರೆ ಮಾಡಿ ಹೇಳಿದಾರಂತೆ ಗಿಫ್ಟ್ನ ಎಲ್ಲಿ ತಲುಪಿಸ್ಲಿ ಅಂತ. ಆದರೆ ಗಿಫ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಆಪರೇಷನ್ ಕಮಲ ಮಾಡ್ಕೊಳ್ಳೋರು, ನಾವು ನಮಗೆ ಬಿಟ್ಟುಬಿಡಿ ನಮ್ಮ ಪಾಡಿಗೆ ಅನ್ನೋ ಮಾತುಗಳನ್ನ ಆಡಿದ್ದಾರಂತೆ ಎಚ್.ಡಿ. ಕುಮಾರಸ್ವಾಮಿ. ಅವ್ರ ಕೆಲಸ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಿದಿನ. ಪಾಪ ಅವ್ರು ಮಾಡ್ತಾ ಇರತಕ್ಕಂಥದ್ದಕ್ಕೆ ನನ್ನ ಸರ್ಟಿಫಿಕೇಟು ಇದೆ. ಅದರಿಂದ ಆಪರೇಷನ್ ಕಮಲ ನಡೀತಾ ಇದೆ. ನಿನ್ನೆ ರಾತ್ರಿನೂ ಒಬ್ಬ ಶಾಸಕರಿಗೆ ಎಲ್ಲಿ ಕಳಿಸ್ಬೇಕು ಗಿಫ್ಟ್ನ ಅಂತ ಹೇಳಿ ನಿನ್ನೆ ಶಾಸಕರಿಗೆ ಫೋನ್ ಮಾಡಿ, ಕಾಂಗ್ರೆಸ್ನ ಒಬ್ಬ ಶಾಸಕರಿಗೆ ಅವರಾಗಲೇ ನನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ನಿಮ್ಮ ಗಿಫ್ಟೆಲ್ಲ ಬೇಕಿಲ್ಲ, ಅವಶ್ಯಕತೆ ಇಲ್ಲ, ನೆಮ್ಮದಿಯಿಂದ ಇದ್ದೇನೆ, ನಮ್ಮನ್ನು ಬಿಟ್ಟುಬಿಡಿ ಅಂತ ಹೇಳಿ. ಗಿಫ್ಟ್ ಅಂದರೆ ಸಣ್ಣ ಪುಟ್ಟ ಗಿಫ್ಟ್ ಅಲ್ಲ, ಅದು ಎಲ್ಲಿಂದ ಬರ್ತಾ ಇದೆ ಯಡಿಯೂರಪ್ಪನವ್ರಿಗೆ. ಆ ರೀತಿಯ ಒಂದು MLAಗಳನ್ನು ಮಾರಾಟದ ವಸ್ತು 2008ರಲ್ಲಿ ಒಂದು ಬಾರಿ ಮಾಡಿದ್ರು ಮುಖ್ಯಮಂತ್ರಿಗಳಾಗಿ. ಅದೇ ಕೆಲಸ ಮುಂದುವರ್ಸ್ಕೊಂಡಿದ್ದಾರೆ. ಅದು ಅವ್ರ ಚಾಳಿ. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಎಷ್ಟು ಸರ್ ಆಮಿಷ ಈಗ? ಅಯ್ಯೋ, ಅದೇನು ಲೆಕ್ಕ ಇಲ್ಲ. ಅದು ನೀವೆಲ್ಲ ಆಶ್ಚರ್ಯ ಪಟ್ಬಿಡ್ತೀರಿ. ಇರಲಿ ಬನ್ನಿ.